ಹೆಲೋ ಗೈಸ್, ವೆಲ್ಕಮ್ ಟು ಡೇ 2 ಆಫ್ ಲರ್ನಿಂಗ್ ಸ್ಟಾಕ್ ಮಾರ್ಕೆಟ್ ಫಾರ್ ಫ್ರೀ. ಯಾರ್ಯಾರು ಹೊಸಬ್ರಿದ್ದೀರೋ ಅವ್ರಿಗೆ ಮಾತ್ರ ಹೇಳ್ತಿರೋದು. ನಾವು 30 ಡೇಸ್ ಚಾಲೆಂಜ್ ತೊಗೊಂಡಿದ್ದೀವಿ. ಅದರಲ್ಲಿ ನಾವು ನಿಮಗೆ ಬೇಸಿಕ್ಕಿಂದ ಅಡ್ವಾನ್ಸ್ವರೆಗೂ ಫುಲ್ ಸ್ಟಾಕ್ ಮಾರ್ಕೆಟ್ ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀವಿ. ನಾವು ಈ ಇನಿಷಿಯೇಟ್ ಮಾಡೋಕ್ಕೆ ಮೇನ್ ರೀಸನ್ ಬಂದು ನೀವುಗಳೇ ಸುಮ್ಮನೆ XYZ ಅಕಾಡೆಮಿಗಳಿಗೆ ಟಟಡನ ಅಕ್ಯುಮಿಗಳಿಗೆಲ್ಲ ನೀವು 6,000 10,000 ಕೊಟ್ಟು ಮತ್ತು ಯಾವುದೋ ಇನ್ಫ್ಲುಯೆನ್ಸರ್ನ ನೋಡಿಬಿಟ್ಟು 10,000 ಪ್ರಾಫಿಟ್ ನೋಡಿಬಿಟ್ಟು 20,000 ಕೋರ್ಸ್ಗಳು ಇಸ್ಕೊತೀರಾ. ಅವೆಲ್ಲ ತಡೆಯೋಕ್ಕೆ ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀವಿ. ಈ ಎಕ್ಸ್ಪೋಸ್ ವೀಡಿಯೋ ಎಲ್ಲ ಮಾಡೋಕ್ಕೆ ಇವಾಗ ನೋಡಿಲ್ಲ. ಸದ್ಯಕ್ಕೆ ಇವಾಗ ಕಲಿಯೋದು ಕಲ್ತ್ಬಿಡೋಣ, ತಮಾಷೆಗಳೆಲ್ಲ ಆಮೇಲೆ ಮಾಡ್ಕೊಳ್ಳೋಣ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಡೇ 2 ನೀವೇನೋ ಸ್ಟಾರ್ಟ್ ಮಾಡ್ತಾಯಿದ್ರೆ ಫಸ್ಟು ಡೇ 1 ನೋಡಿಬಿಡಿ, ಸೊ ದಟ್ ನಿಮಗೆ ಆ ಲಿಂಕು ಆ ಚೈನ್ ನಿಮಗೆ ಸಿಗಲಿ, ಅರ್ಥ ಆಗಲಿ, ಕನೆಕ್ಷನ್ಸ್ ಇರಲಿ. ಸೊ ಡೇ 1 ನೋಡಿ, ಆಮೇಲೆ ಡೇ 2 ನೋಡೋಕ್ಕೆ ಬನ್ನಿ. ಸಿಂಪಲ್ ಬನ್ನಿ. ಇವತ್ತು ಏನು ಕಲಿತಿದ್ದೀರಾ ಸರ್? ಜಸ್ಟ್ ಸಿಂಪಲ್ ಸರ್, ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ಸರ್. ಸ್ಟಾಕ್ ಮಾರ್ಕೆಟ್ ಅಂದರೆ ಜಸ್ಟ್ ಒಂದು ಕಂಪ್ನಿದಲ್ಲಿ, ಅಂದರೆ ಅವರು ಲಿಸ್ಟಿಂಗ್ ಅಂತ ಬರ್ತಾರೆ. ಈಗ ಕಂಪ್ನಿಗೆ ಒಂದು ಸ್ವಲ್ಪ ಫಂಡ್ಸ್ ಬೇಕಿರುತ್ತೆ, ಅವರು ಬಿಸ್ನೆಸ್ ನಡೆಸೋಕ್ಕೆ. ಅವರು ನಮ್ಮ ಸ್ಟಾಕ್ ಮಾರ್ಕೆಟಿಗೆ ಬರ್ತಾರೆ, ಅವ್ರ ಕಂಪ್ನಿನ ಲಿಸ್ಟ್ ಮಾಡ್ಕೊತಾರೆ, ಅವ್ರ ಬಿಸ್ನೆಸ್ ಮಾಡಲ್ನ ಎಕ್ಸ್ಪ್ಲೈನ್ ಮಾಡ್ತಾರೆ, ಸೊ ದಟ್ ಅವ್ರಿಗೆ ಫಂಡ್ಸ್ ಬರಲಿ, ಅವ್ರ ಶೇರ್ಸ್ನ ಸೆಲ್ ಮಾಡಲಿ ಅಂತ. ಸೊ ಸಿಂಪಲ್ ಇದು ಹೆಂಗೆ ಹೇಳೋಕ್ಕೆ ಹೊರಟಿದ್ದೀನಿ ಅಂದರೆ, ನಾನು ಸ್ಟಾಕ್ ಮಾರ್ಕೆಟ್ನ ಒಂದು ತರಕಾರಿ ಮಾರ್ಕೆಟ್ ಅಂತ ಅಂದ್ಕೊಳ್ಳಿ. ತರಕಾರಿ ಮಾರ್ಕೆಟಲ್ಲಿ ತರಕಾರಿಗಳನ್ನ ಹೆಂಗೆ ಮಾಡ್ತಾರೋ ಅವ್ರು ಬಂದು, ಅವ್ರ ತರಕಾರಿಗಳನ್ನ ಹೆಂಗೆ ಮಾರಿ ದುಡ್ಡು ಇಸ್ಕೊತಾರೋ, ಹಂಗೆ ಸ್ಟಾಕ್ ಮಾರ್ಕೆಟ್ಸಲ್ಲಿ ಕಂಪನೀಸ್ ಬರ್ತಾರೆ, ಅವ್ರ ಕಂಪ್ನಿ ಶೇರ್ಗಳನ್ನ ಸೆಲ್ ಮಾಡ್ತಾರೆ. ಯಾರಿಗೆ ಕಂಪ್ನಿ ಮಾಡಲು, ಬಿಸ್ನೆಸ್ ಮಾಡಲು ಇಷ್ಟ ಆಗುತ್ತೋ ಅವರು ಆ ಕಂಪ್ನಿ ಶೇರ್ಸ್ನ ತೊಗೊತಾರೆ. ಸಿಂಪಲ್, ಅರ್ಥ ಆಗಿದೆ. ನೆಕ್ಸ್ಟ್ ಬನ್ನಿ ಸರ್. ಎಲ್ಲ ಕಡೆ ಈಗ ಏನೋ ಒಂದು ಮ್ಯಾನೇಜ್ ಮಾಡೋಕ್ಕೆ ಹೆಡ್ಡು ಇಲ್ಲಾಂದರೆ ಗೌರ್ನಮೆಂಟು ಇಲ್ಲಾಂದರೆ ಒಂದು ಅಥಾರಿಟಿ ಅಂತ ಇರುತ್ತಲ್ಲ ಸರ್, ಹಂಗೆ ಸ್ಟಾಕ್ ಮಾರ್ಕೆಟ್ನ ಒಂದು ಗವರ್ನ್ ಮಾಡೋದು ಬಂದು ಸೆಬಿ ಸರ್. ಸೆಬಿ ಫುಲ್ ಫಾರ್ಮ್ ಏನು ಸರ್? ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಸರ್. ಇದು ನಮ್ಮ ಎಂಟೈರ್ ಸ್ಟಾಕ್ ಮಾರ್ಕೆಟ್ನ ಮ್ಯಾನೇಜ್ ಮಾಡುತ್ತೆ ಸರ್. ಇದೊಂದು ಗೌರ್ನಮೆಂಟ್ ಇದ್ದಂಗೆ ಸರ್. ಸೊ ಸ್ಟಾಕ್ ಮಾರ್ಕೆಟಲ್ಲಿ ಮೇಯ್ನಾಗಿ 2 ಎಕ್ಸ್ಚೇಂಜ್ ಇದೆ ಸರ್. ಮೇಯ್ನಾಗಿ ಒಂದು NSE, ಒಂದು BSE. NSE ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, BSE ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಸರ್. ನಿಮಗೆ ಇದೊಂದು ಚೈನ್ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಮೇಯ್ನಾಗಿ ಬಂದು ಫಸ್ಟು ಸ್ಟಾಕ್ ಮಾರ್ಕೆಟ್ ಇರುತ್ತೆ ಸರ್. ಸ್ಟಾಕ್ ಮಾರ್ಕೆಟ್ನ ಗವರ್ನ್ ಮಾಡೋದು ನಮ್ಮ ಸೆಬಿ ಸರ್. NSE ಮೂಲಕ ಇಲ್ಲ ಅಂದರೆ BSE ಮೂಲಕ ನಾವು ಸ್ಟಾಕ್ಗಳನ್ನ ಬೈ ಮಾಡ್ಬೋದು ಸರ್. ಇದು ಮೇಜರ್ ಎಕ್ಸ್ಚೇಂಜ್ಗಳು ಸರ್. ಇವರು ಸ್ಟಾಕ್ ಮಾರ್ಕೆಟ್ಗಳನ್ನ, ಕಂಪ್ನಿಗಳು ಬಂದು ಮೇಯ್ನಾಗಿ ರಿಜಿಸ್ಟರ್ ಆಗೋದು ಇಲ್ಲೇ ಸರ್. ಕಂಪನಿಗಳು ಬಂದು BSE NSE ರಿಜಿಸ್ಟರ್ ಆಗುತ್ತೆ ಸರ್. ನಮ್ಮ ಬ್ರೋಕರ್ಸ್ ಬಂದುಬಿಟ್ಟು ಇವರಿಂದ ಸ್ಟಾಕ್ಸ್ ತೊಗೊಂಡು ನಮ್ಮ ಟ್ರೇಡರ್ಸ್ಗೆ ಕೊಡ್ತಾರೆ ಸರ್. ಈ ಬ್ರೋಕರ್ಸ್ ಅಂದರೆ ಯಾರು ಅಂದರೆ ಸರ್, ಈಗ ನೀವು ಯೂಸ್ ಮಾಡ್ತಿರಲ್ಲ ಸರ್ ಆ್ಯಪ್ಗಳು, ಝೆರೋದಾ, ಏಂಜಲ್ ಒನ್, ಫೈರ್ಸ್, ಧನ್, ಗ್ರೋ, ಇವೆಲ್ಲ ಬ್ರೋಕರ್ಸು ಸರ್. ಈಗ ಕೆಳಗಡೆಯಿಂದ ಒಂದು ಸಲ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಸರ್. ಟ್ರೇಡರ್ಸ್ ಏನು ಹಿಡಿದೀವಿ ಸರ್ ಅಂದರೆ, ನಾವು ಈಗ ಒಂದು ಸ್ಟಾಕ್ ಇಸ್ಕೊಬೇಕಂದ್ರೆ ನಾವು ಬ್ರೋಕರ್ ಹತ್ರ ಹೋಗ್ತೀವಿ. ಈ ಬ್ರೋಕರ್ ಹತ್ರ ಹೋಗಿ ನಮ್ಗೆ ಸ್ಟಾಕ್ ಬೇಕಂತ ಆರ್ಡ್ರ್ ಮಾಡ್ತೀರಿ. ಅವರು NSEಯಿಂದ ಇಲ್ಲಾಂದರೆ BSEಯಿಂದ ಆ ಕಂಪ್ನಿ ಲಿಸ್ಟ್ ಆಗಿರೋ ಆ ಶೇರ್ಸ್ನ ತೊಗೊಂಡು ನಮಗೆ ಕೊಡ್ತಾರೆ ಸರ್. ಈ ಪ್ರಾಸೆಸ್ ಎಲ್ಲ ಚೆನ್ನಾಗಿ ನಡೀತಿದೆಯಾ ಅಂತ ಗವರ್ನ್ ಮಾಡೋದೇ ನಮ್ಮ ಸೆಬಿ ಸರ್. ಅರ್ಥ ಆಯ್ತಲ್ಲ ಸರ್? ಸಿಂಪಲ್. ನೆಕ್ಸ್ಟ್ ಟಾಪಿಕ್ ಬಂದರೆ ಸರ್, ಸ್ಟಾಕ್ ಮಾರ್ಕೆಟಲ್ಲಿ ಅದೇ ನಾನು ಹೇಳ್ದಂಗೆ 2 ಮೇನ್ ಎಕ್ಸ್ಚೇಂಜ್ ಇದೆ ಸರ್. ಹಂಗೆ ನೋಡೋಕೆ ತುಂಬ ಎಕ್ಸ್ಚೇಂಜ್ಗಳಿತ್ತು. ಬೆಂಗಳೂರು ಸ್ಟಾಕ್ ಎಕ್ಸ್ಚೇಂಜು ಇತ್ತು, ಕೋಲ್ಕತ್ತಾದಿತ್ತು. ಬಟ್ ಇದುವರೆಗೂ ಸಕ್ಸಸ್ಫುಲ್ಲಾಗಿ ರನ್ ಮಾಡ್ಕೊಂಡು ಬರ್ತಿರೋದಂದರೆ BSE, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, NSE, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಸರ್. BSE ಬಂದು ತುಂಬ ಹಳೆದು. ನಾನು ನಿಮಗೆ ಇದನ್ನು ಯಾರು ಕ್ರಿಯೇಟ್ ಮಾಡಿದ್ರು, ಯಾವಾಗ ಮಾಡಿದ್ರು, ಇವೆಲ್ಲ ಹೇಳ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಇದ್ರಲ್ಲಿ ಬೇಕಿರೋದು ಮಾತ್ರ ಹೇಳ್ಕೊಡ್ತೀನಿ, ಸೊ ದಟ್ ನಿಮಗೂ ಟೈಮ್ ಉಳಿತದೆ, ನನಗೂ ಟೈಮ್ ಉಳಿಯುತ್ತೆ ಸರ್. BSE ಬಂದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಬಂದು ಇದು ಓಲ್ಡೆಸ್ಟ್ ಸರ್. ಇದು 150 ಇಯರ್ಸ್ ಏನೋ ಇದೆ ಇದಕ್ಕೆ, ಇದು ಬಿಲ್ಡ್ ಆಗಿ. NSE ಬಂದು 30 ಇಯರ್ಸ್ ಆಗಿದ್ರೂ ಇದಕ್ಕಿಂತ ಚೆನ್ನಾಗಿ ಓಡ್ತಿದೆ ಸರ್. BSE ಇಂಡೆಕ್ಸಸ್ ಬಂದು BSEದು ಇಂಡೆಕ್ಸ್ ಬಂದು ಸೆನ್ಸೆಕ್ಸ್ ಸರ್. BSEಲಿ ಸೆನ್ಸೆಕ್ಸ್ ಅಂತ ಬರುತ್ತೆ ಸರ್. ಇದು BSEಲಿ ಲಿಸ್ಟ್ ಆಗಿರೋ ಕಂಪ್ನೀಲಿ ಟಾಪ್ 30 ಕಂಪನೀಸ್ ಏನಿದೆ, ಟಾಪ್ 30 ಕಂಪನೀಸ್ ಆ್ಯಾವ್ರೇಜ್ ಒಂದು ಇಂಡೆಕ್ಸ್ ಮಾಡಿಬಿಟ್ಟು ಅದನ್ನು ಅವರು ಬಿಡ್ತಾರೆ ಸರ್. ಅದನ್ನು ನಾವು ಸೆನ್ಸೆಕ್ಸ್ ಅಂತ ಕರಿತೀವಿ ಸರ್. BSEಲಿ ಒಂದೇ ಸರ್. BSE ಈಸ್ ಮೇಡ್ ಅಪ್ ಆಫ್ ಓನ್ಲಿ ಒನ್ ಸೆನ್ಸೆಕ್ಸ್. ಮತ್ತು NSEಗೆ ಬಂದರೆ ಸರ್, NSEಲಿ 3 ಇದೆ ಸರ್. ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ. ಈ 3ಗಳು ಇಂಡೆಕ್ಸ್ಗಳೇ ಸರ್. ನಿಫ್ಟಿ ಬಂದು ಟಾಪ್ 50 ಕಂಪನೀಸ್ ಆ್ಯಾವ್ರೇಜ್ ತೊಗೊಂಬಂದ್ಬಿಟ್ಟು ಇದರಲ್ಲಿ ಆಗ್ತಾರೆ ಸರ್. ಟಾಪ್ 50 ಕಂಪ್ನೀಸು NSEಲಿ ಲಿಸ್ಟ್ ಆಗಿರೋ ಟಾಪ್ 50 ಕಂಪನೀಸ್ನ ಒಂದು ಇಂಡೆಕ್ಸ್ ಮಾಡಿ ಅವರು ಲಾಂಚ್ ಮಾಡ್ತಾರೆ. ಅದರಲ್ಲಿ ನೀವು ಸರ್ ನೀವು ನೋಡಿದ್ರಲ್ಲ, ನಿಫ್ಟಿ 50 ಅಂತ ಕರೀತೀರ, ಅದರಲ್ಲಿ ನೀವು FNOಗಳು ಮಾಡ್ತೀರಾ, ಅದೇ ಸರ್. ಬ್ಯಾಂಕ್ ನಿಫ್ಟಿ ಬಂದು ಟಾಪ್ 12 ಸರ್. ಟಾಪ್ 12 ಬ್ಯಾಂಕ್ಸ್ ಏನಿದೆ ಅದ್ರದ್ದು ಒಂದು ಇಂಡೆಕ್ಸ್ ಮಾಡಿ ಅದನ್ನು ಆ್ಯಾವ್ರೇಜ್ ಮಾಡಿ ಬಿಡೋದನ್ನು ಬ್ಯಾಂಕ್ ನಿಫ್ಟಿ ಅಂತ ಕಳಿತೀರಿ ಸರ್. ಅದರಲ್ಲಿ ನೀವು FNOಗಳು ಮಾಡ್ತೀರಾ ಸರ್.
ಫಿನ್ ನಿಫ್ಟಿ ಇದು ತುಂಬ ಜನಕ್ಕೆ ಗೊತ್ತಿರಲ್ಲ, ಬಿಕಾಸ್ ಇದರಲ್ಲಿ ಟ್ರೇಡ್ ಮಾಡಿ ಹೋಗ್ತಿರ್ತಾರೆ. ಫಿನ್ ನಿಫ್ಟಿ ಬಂದು ಸರ್ ಟಾಪ್ 30, ಎಕ್ಸಾಕ್ಟ್ ನಮಗೆ ಗೊತ್ತಿಲ್ಲ, ಟಾಪ್ 30 ಅನ್ಸುತ್ತೆ ಸರ್. ಹಾಂ ಇರಬೇಕು. ಟಾಪ್ 30 ಫಿನಾನ್ಸ್ ಕಂಪ್ನಿಗಳು ಏನಿರ್ತಾವೋ ಅದ್ರದ್ದು ಆ್ಯಾವ್ರೇಜ್ ಬಿಲ್ಡ್ ಮಾಡಿ ಒಂದು ಇಂಡೆಕ್ಸ್ ಬಿಲ್ಡ್ ಮಾಡ್ತಾರೆ, ಅದು ಬಂದು ಫಿನ್ ನಿಫ್ಟಿ ಸರ್. ಅರ್ಥ ಆಯ್ತಲ್ಲ ಸರ್? ಇದು ಸ್ಟಾಕ್ ಮಾರ್ಕೆಟ್ಗಳು ಸರ್, ಅದರಲ್ಲಿರೋ ಎಕ್ಸ್ಚೇಂಜ್ಗಳು ಸರ್, ಅದ್ರದ್ದು ಅವರಂತಾನೆ ಟ್ರ್ಯಾಕ್ ಮಾಡೋಕ್ಕೆ ಅಂದ್ಬಿಟ್ಟೆ ಒಂದು ಇಂಡೆಕ್ಸಸ್ಗಳನ್ನ ಬಿಲ್ಡ್ ಮಾಡ್ಕೊತಾರೆ. ಅದೇ ಬೇಸ್ ಇದೆ ಸೆನ್ಸೆಕ್ಸು, ಟಾಪ್ 30 ಕಂಪ್ನೀಸ್ ಇದರಲ್ಲಿ ಲಿಸ್ಟ್ ಆಗಿರೋದು. NSE ಬಂದು ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ. ನಿಫ್ಟಿಲಿ ಟಾಪ್ 50 ಕಂಪ್ನೀಸ್ ಇರುತ್ತೆ, ಬ್ಯಾಂಕ್ ನಿಫ್ಟಿಲಿ ಟಾಪ್ 12 ಬ್ಯಾಂಕ್ಸ್ ಇರುತ್ತೆ, ಫಿನ್ ನಿಫ್ಟಿಲಿ ಟಾಪ್ 30 ಫಿನಾನ್ಸ್ ಕಂಪ್ನಿಗಳು ಇರ್ತವೆ ಸರ್. ಅರ್ಥ ಆಯ್ತಲ್ಲ ಸರ್? ಬೇಸಿಕಾಗಿ ಸ್ಟಾಕ್ ಮಾರ್ಕೆಟ್ ಬಂದು ಸರ್ 9:15 ಓಪನ್ ಆಗುತ್ತೆ, 3:30ಗೆ ಕ್ಲೋಸ್ ಆಗಿಬಿಡುತ್ತೆ ಸರ್. ಬೆಳಿಗ್ಗೆ 9:15 ಈವ್ನಿಂಗ್ 3:30ವರೆಗೂ ಮಾತ್ರ ಇರುತ್ತೆ, ಮಂಡೇ ಟು ಫ್ರೈಡೇ ಸರ್. ಮಂಡೇ ಟು ಫ್ರೈಡೇ. ಗೌರ್ಮೆಂಟ್ ಹಾಲಿಡೇಸ್ ಅದೆಲ್ಲ ಬೇರೆ ಸರ್. ಆಮೇಲೆ ಸರ್ ಇದು 9:15 to 3:30 ನಮಗೆ, ಬಟ್ ಮಾರ್ಕೆಟ್ 9ಗೆ ಓಪನ್ ಆಗುತ್ತೆ, 3:30 4 o'clockವರೆಗೂ ಇರುತ್ತೆ. ಅದು ಸೆಟಲ್ಮೆಂಟ್ಸ್ ನಡೀತಿರುತ್ತೆ ಸರ್. ಇದು BSE ಏನು ಬಲ್ಕ್ ಆರ್ಡರ್ಸ್ ಬಂದಿರುತ್ತೆ, ಸೆಟಲ್ಮೆಂಟ್ಸ್ ಯಾವುದಾಗಿರಲ್ವೋ ಅದು ನಡೀತಿರುತ್ತೆ. ಬಟ್ ನಮಗೆ ಟ್ರೇಡರ್ಸ್ಗೆ, ರೀಟೇಲರ್ಸ್ಗೆ 9:15 3:30ವರೆಗೂ ಸರ್. ಇಷ್ಟು ಅರ್ಥ ಆಗಿದೆ ಅಂತ ಅನ್ಕೊತಿದ್ದೀನಿ. ನೆಕ್ಸ್ಟು ಎಷ್ಟು ಥರ ಟ್ರೇಡಿಂಗ್ ಮಾಡ್ಬೋದು ಸರ್ ಸ್ಟಾಕ್ ಮಾರ್ಕೆಟಲ್ಲಿ, ಎಷ್ಟು ಥರ ಟ್ರೇಡ್ ಮಾಡ್ಬೋದು ಸ್ಟಾಕ್ ಮಾರ್ಕೆಟಲ್ಲಿ? ಫಸ್ಟ್ ಬಂದರೆ ಸರ್ ಇಂಟ್ರಾಡೇ ಅಂತ ಸರ್. ಇಂಟ್ರಾಡೇ ಬಂದು ಇವತ್ತೇ ಬೈ ಮಾಡ್ತೀರಾ, ಇವತ್ತೇ ಸೆಲ್ ಮಾಡಬೇಕು ಸರ್. ನೀವು ಸೆಲ್ ಮಾಡಿಲ್ಲ ಅಂದರೆ ಆಟೋಮೆಟಿಕ್ ಸೆಲ್ ಆಗೋಗುತ್ತೆ. ಯಾವುದೋ ಒಂದು ಶೇರ್ನ, ಒಂದು ಕಂಪ್ನಿದು ಸ್ಟಾಕ್ನ ನೀವು ಇವತ್ತು ಬೈ ಮಾಡಿದ್ದೀರಾ, 300 ರೂಪೀಸ್ಗೆ ಬೈ ಮಾಡಿದ್ದೀರಾ ಅಂದರೆ ಇವತ್ತು 350 ಆಗಿ ಪ್ರಾಫಿಟ್ನ ಬುಕ್ ಮಾಡ್ಕೊತೀರಾ, ಇಲ್ಲ ಅಂದರೆ 250 ಲಾಸನ್ನು ಬುಕ್ ಮಾಡ್ಕೊತೀರಾ. ನೀವು ಬುಕ್ ಮಾಡಿಲ್ಲ ಅಂದರೆ ಆಟೋಮೆಟಿಕ್ ಸೆಲ್ ಆಗೋಗುತ್ತೆ. ಅದೇ ಇಂಟ್ರಾಡೇ ಸರ್. ಇಂಟ್ರಾಡೇ ಅರ್ಥ ಆಯ್ತಲ್ಲ ಸರ್? ನೆಕ್ಸ್ಟು BTST ಟ್ರೇಡಿಂಗ್ ಸರ್. BTST ಅಂದರೆ ಸರ್ ಬೈ ಟುಡೇ ಸೆಲ್ ಟುಮಾರೋ. ಇವತ್ತು ಯಾವುದನ್ನ ಒಂದು ಸ್ಟಾಕ್ಸ್ ತಗೋತೀರಾ, ನಾಳೆ ಸೆಲ್ ಮಾಡ್ತೀರಾ. ಇದನ್ನು BTST ಅಂತ ಕರಿತೀವಿ ಸರ್. ನೆಕ್ಸ್ಟ್ ಬಂದು ಸ್ವಿಂಗ್ ಟ್ರೇಡಿಂಗ್ ಸರ್ ನಾವು ಮಾಡೋದು. ಇದು ಒಂದು ಸ್ಟಾಕ್ನ ಇಲ್ಲಾಂದರೆ ಒಂದು ಶೇರ್ನ ನೀವು ಇವತ್ತು ಬೈ ಮಾಡ್ತೀರಾ, 1 ವೀಕಿಂದ 7 days to 10 days ಹೋಲ್ಡ್ ಮಾಡ್ತೀರಾ, ಬರೋ ಪ್ರಾಫಿಟ್ನ ಬುಕ್ ಮಾಡ್ಕೊತೀರಾ. ಇದನ್ನು ಸ್ವಿಂಗ್ ಟ್ರೇಡಿಂಗ್ ಅಂತ ಹೇಳ್ತೀವಿ ಸರ್. ಒಂದು ಸ್ಟಾಕ್ನ ನೀವು ಬೈ ಮಾಡಿ 7 to 10 days ಹೋಲ್ಡ್ ಮಾಡಿ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋಣ ಸ್ವಿಂಗ್ ಟ್ರೇಡಿಂಗ್ ಅಂತ ಹೇಳ್ತೀವಿ ಸರ್. ಆಮೇಲೆ ಬರೋದು ಶಾರ್ಟ್ ಟರ್ಮ್, ಲಾಂಗ್ ಟರ್ಮ್ ಸರ್. ಶಾರ್ಟ್ ಟರ್ಮ್ಗೆ ಇನ್ನೂ ಒಂದು ಹೆಸರು ಬಂದು ಶಾರ್ಟ್ ಟರ್ಮ್ಗೆ ಪೊಸಿಷನಲ್ ಟ್ರೇಡಿಂಗ್ ಅಂತ ಕರೀತಾರೆ ಸರ್. ಲಾಂಗ್ ಟರ್ಮ್ ಬಂದು ಸರ್ ನೀವು ಇನ್ವೆಸ್ಟ್ಮೆಂಟ್ಸ್ ಅಂತ ಕರಿತೀರಾ ಸರ್. ಎಕ್ಸ್ಪ್ಲೇನ್ ಮಾಡ್ತೀನಿ ಸರ್. ಇನ್ವೆಸ್ಟ್ಮೆಂಟ್ಸ್ ಎಸ್ ಸರ್. ಶಾರ್ಟ್ ಟರ್ಮ್ ಬಂದು ಸರ್ ವಿತಿನ್ 1 year, ಇಲ್ಲಾಂದರೆ ಪೊಸಿಷನಲ್ ಏನಂತ ಕರೀತಾರೆ ಅಂದರೆ ಸರ್, ಈಗ ನೀವು ಒಂದು 300 ರೂಪೀಸ್ ಸ್ಟಾಕ್ ತೊಗೊಂಡಿದ್ದೀರಾ ಅಂದರೆ ನಿಮ್ಮ ಟಾರ್ಗೆಟ್ ಬಂದು 500 ಇರುತ್ತೆ ಸರ್. ಅದು 6 monthsಗೆ ಹೋಗ್ಬೋದು, 8 monthsಗೆ ಹೋಗ್ಬೋದು. ಆ ಟಾರ್ಗೆಟ್ ಬಂದಾಗ ಮಾತ್ರ ನೀವು ಸೆಲ್ ಮಾಡ್ತೀರಾ, ಅಲ್ಲಿವರೆಗೂ ಹೋಲ್ಡ್ ಮಾಡೋಣ ಪೊಸಿಷನಲ್ ಟ್ರೇಡಿಂಗ್ ವಿತಿನ್ 1 year. ಅದು ಶಾರ್ಟ್ ಟರ್ಮ್ ಅಂತ ಕರಿತೀವಿ ಸರ್. ಲಾಂಗ್ ಟರ್ಮ್ ಬಂದು ಸರ್ ನಿಮಗೆ ಇದರಲ್ಲಿ ಟಾರ್ಗೆಟು ಇದು ಏನಿರಲ್ಲ ಸರ್. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸಲ್ಲಿ ನೀವು 300 ಬೈ ಮಾಡಿದ್ರೆ ನೀವು ಮೋರ್ ದ್ಯಾನ್ 1 year ಇಲ್ಲ ಅಂದರೆ 2 to 3 years ಹೋಲ್ಡ್ ಮಾಡೋದನ್ನು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಅಂತ ಕರಿತೀವಿ ಸರ್. FNO ಬಂದು ಇದನ್ನು ಮುಟ್ಟಕ್ಕೂ ಹೋಗ್ಬಾರ್ದು ಸರ್, ಆದರೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. FNO ಬಂದು ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಸರ್. ಈಗ ಒಂದು ಕಂಪ್ನಿದು ಫ್ಯೂಚರ್ನ ನೀವು ಪ್ರಿಡಿಕ್ಟ್ ಮಾಡ್ತಾಯಿದ್ದೀರಾ, ಮೇಲಕ್ಕೆ ಹೋಗುತ್ತಾ ಕೆಳಕ್ಕೆ ಹೋಗುತ್ತಾ, ಇದ್ರ ಮೇಲೆ ನೀವು ದುಡ್ಡು ಹಾಕ್ತೀರಾ ಸರ್. 0 to 0 ಅದು ಇದು CEPE ಇವೆಲ್ಲ ಮಾಡೋದು FNO ಬರುತ್ತೆ. ಇದು ಫುಲ್ ಅಡ್ವಾನ್ಸ್ ಪೀಪಲ್ಗೆ ಸರ್. ಇವಾಗಲೇ ಇದಕ್ಕೆ ಇಳಿಬಾರ್ದು, ಸ್ಟೆಪ್ ಬೈ ಸ್ಟೆಪ್ ಇದರಿಂದ ಇದಕ್ಕೆ ಸರ್, ಇದರಿಂದ ಇದಕ್ಕೆ ಹೋಗಬೇಕು, ಇದರಿಂದ ಇದಕ್ಕೆ, ಅದಾದಮೇಲೆ ಇದಕ್ಕೆ, ಆಮೇಲೆ FNO ಇಳಿಬೇಕು ಸರ್. ದಿಸ್ ಈಸ್ ದಿ ರೈಟ್ ವೇ ಟು ಟ್ರೇಡ್ ಸರ್. ಇಲ್ಲ ಸರ್ ನಾನು ಡೈರೆಕ್ಟಾಗಿ FNO ಮಾಡ್ತೀನಿ ಅಂದರೆ ತಡೆಯೋರು ಯಾರೂ ಇಲ್ಲ ಸರ್, ಅದೇ ಆಟೋಮೆಟಿಕ್ 0 ಆಗುತ್ತೆ. ಇವತ್ತಿಗೆ ಸಾಕು ಸರ್. ಇದನ್ನೇನೋ ಡೀಟೇಲಾಗಿ ನಾವು ನಿಮಗೆ ನಾಳೆ ವೀಡಿಯೋಗಳಲ್ಲಿ ನಾವು ನಿಮಗೆ ಪ್ಯೂರಾಗಿ ಫುಲ್ಲು ನಿಮ್ಮ ಟೈಮ್ ಪ್ರಕಾರ, ನಿಮ್ಮ ಇರೋ ಸಿಚುವೇಶನ್ ಪ್ರಕಾರ ಯಾವುದು ಚೂಸ್ ಮಾಡಿದ್ರೆ ಬೆಟರ್ ಟ್ರೇಡಿಂಗ್ ಸ್ಟಾಕ್ ಮಾರ್ಕೆಟಲ್ಲಿ ಅಂತ ನಾವು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೊತಿದ್ದೀನಿ. ನಾಳೆ ಸ್ವಲ್ಪ ಡೀಪಾಗಿ ಹೋಗೋಣ. ಈಗ ಇಷ್ಟು ತಿಳ್ಕೊಂಡಿದ್ರೆ ಸಾಕು ಬಿಗಿನರ್ಸ್ಗೆ. ಇದರಲ್ಲಿ ಏನಾದರೂ ನೀವು ಹೊಸ್ದಾಗಿ ಕಲ್ತಿದ್ರೆ ಲೈಕ್ ಮಾಡಿ, ಕಮೆಂಟ್ ಕೂಡ ಮಾಡಿ, ಶೇರ್ ಕೂಡ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡೇ ಬಿಡ್ತೀರಾ. ಥ್ಯಾಂಕ್ ಯು. ನಾಳೆ ಸಿಗೋಣ ಡೇ 3 ಸ್ವಲ್ಪ ಡೀಪ್ ನಾಲೆಡ್ಜಿಂದ. ಓಕೆ, ಥ್ಯಾಂಕ್ ಯು. ಬಾಯ್ ಬಾಯ್.